ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ಬ್ಲಾಗರ್ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಮಂಡೇ ಮಾರ್ನಿಂಗ್ ರೊಟೀನ್ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಅಂತ ದೋಸೆ ಮಾಡ್ತಿದ್ದೆ, ಅದಕ್ಕೆ ಚಟ್ನಿ ಮಾಡೋಣ ಅಂತ ಕೊಬ್ಬರಿ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಒಂದೆರಡು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು, ಮತ್ತು ಟೊಮೊಟೊ, ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಕೂಡ ಹಾಕಿ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮೊದಲು ಕೊಬ್ಬರಿನ ಈ ರೀತಿ ರುಬ್ಕೊಂಡು ಮತ್ತು ಇದೆಲ್ಲ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡ್ರೆ ಕೊಬ್ಬರಿ ಚಟ್ನಿ ರೆಡಿಯಾಗೋಗುತ್ತೆ. ಕೊಬ್ಬರಿ ಚಟ್ನಿ ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾವಾಗಲೂ ದೋಸೆ ಮಾಡಿದಾಗ ಕಡಲೆಬೀಜ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎರಡೂ ಕೂಡ ಮಾಡ್ತಿದ್ದೆ. ಇವತ್ತು ಕಡಲೆಬೀಜ ಚಟ್ನಿ ಬೇಡ ಅಂತ ಕೊಬ್ಬರಿ ಚಟ್ನಿ ಮಾಡ್ತಿದ್ದೀನಿ. ಚಟ್ನಿ ಅಂತೂ ರೆಡಿ ಆಯಿತು. ಇನ್ನೊಂದು ಕಡೆ ನೀರು ಕೂಡ ಕಾಯಕ್ಕಿಟ್ಟಿದ್ದೆ. 3-4 ಡೇಸಿಂದ ಒಂಚೂರು ಕೂಡ ಬಿಸಿಲೇ ಇರಲಿಲ್ಲ, ಅದರಿಂದ ಬಿಸಿನೀರು ಕೂಡ ಬರ್ತಿಲ್ಲ. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ. ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿದ್ದಾಯಿತು. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ದಿಶಿತಾಕ್ಕೂ ಕೂಡ ಇವತ್ತು ಸ್ಕೂಲ್ ಇರಲಿಲ್ಲ, ಚಳಿ ಮಳೆ ಇತ್ತಲ್ಲ, ಅದರಿಂದ ಅವಳಿಗೆ ಸ್ಕೂಲು ಕೂಡ ರಜೆ ಕೊಟ್ಬಿಟ್ಟಿದ್ರು. ಇನ್ನು ಅವಳು ಕೂಡ ಮನೆಯಲ್ಲೇ ಇದ್ಲು. ಅವಳಿಗೂ ಕೂಡ ದೋಸೆ ಹಾಕ್ಕೊಟ್ಟು ನಾನು ಕೂಡ ದೋಸೆ ಹಾಕ್ಕೊಂಡು ತಿಂತಾಯಿದ್ದೀನಿ. ನಿಮ್ಮ ಕಡೆ ಎಲ್ಲ ಹೇಗಿದೆ ವಾತಾವರಣ? ನಮ್ಮ ಕಡೆ ಅಂತೂ ಫುಲ್ ಚಳಿ. ಒಂದು ಸ್ವಲ್ಪ ಕೂಡ ನೋಡೋಣ ಅಂದರೂ ಬಿಸಿಲೇ ಬರ್ತಿಲ್ಲ. ನಮ್ಮ ಮನೇಲಿ ಬಟ್ಟೆ ಆದರೆ ಎಷ್ಟೊಂದು ಬಿದ್ದಿದೆಯೋ, ಒಗೆಯೋಣ ಅಂದರೂ ಸ್ವಲ್ಪ ಕೂಡ ಗ್ಯಾಪೇ ಬಿಡ್ತಿಲ್ಲ. ಹಂಗಂತ ಜೋರಾಗೇನು ಮಳೆ ಬರ್ತಿಲ್ಲ, ಹನಿ ಹನಿ ಮಳೆ ನಿಲ್ಲೋದು ಬರೋದು ಈ ಥರ ಆಗ್ತಿದೆ. ಈ ಚಳಿಗೆ ಸ್ನಾನ ಮಾಡಬೇಕಂದ್ರೂ ಕೂಡ ಭಯ ಆಗುತ್ತೆ. ಬೆಚ್ಚಗೆ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಡ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅನಿಸುತ್ತೆ, ಆದರೆ ಹಂಗಿರೋಕ್ಕಾಗಲ್ವಲ್ಲ. ಇನ್ನು ತಿಂದ್ಕೊಂಡು ರೆಡಿಯಾಗಿ ಆಚೆ ಸ್ವಲ್ಪ ಕೆಲಸ ಇದೆ, ಅಲ್ಲಿಗೆ ಹೋಗಬೇಕಿತ್ತು. ನಮ್ಮೂರಲ್ಲಿ ಕುಕ್ಕಿಂಗ್ ಕಾಂಪಿಟೇಷನ್ ನಡೀತಿದೆಯಂತೆ. ನಾನೇನು ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಬಟ್ ನಮ್ಮ ಚಿಕ್ಕಮ್ಮ ಕರೆದಿದ್ರು ನನ್ನ ಜೊತೆಗಾದರೂ ಬಾ ಅಂತ, ಅದರಿಂದ ಹೋಗಬೇಕು. ಆದರೆ ಮತ್ತೆ ಯಾಕೋ ಹೆಂಗೂ ಹೋಗ್ತಾ ಇದ್ದೀನಲ್ಲ, ಸುಮ್ಮನೆ ಯಾಕೆ ಹೋಗೋದು, ನಾನು ಕೂಡ ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗೋಬಿ ಮಂಚೂರಿಯನ್ ಮತ್ತು ಕಜ್ಜಾಯ ಮಾಡಿದ್ದೆ. ಆದರೆ ನಾವೇನೋ ಅಂದ್ಕೊಂಡೋದ್ರೆ ಅಲ್ಲೇನೋ ಆಗೋಯ್ತು. ಅಲ್ಲೇನು ನಡೀತು, ನಾವೇನು ಅಂದ್ಕೊಂಡೋದ್ವಿ ಅನ್ನೋದನ್ನು ಮುಂದೆ ಹೇಳ್ತೀನಿ. ಅದೊಂದು ಕಡೆ ಇಟ್ಟರೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಇವತ್ತಿಗೆ ನಮ್ಮ ಚಾನಲ್ಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಅದರಿಂದ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇದೆಲ್ಲ ಕೂಡ ನಿಮ್ಮಿಂದನೇ. ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಇನ್ನು ಮುಂದೆ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ. ಬಟ್ ನನ್ನ ಚಾನಲ್ಲು ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗೋಕ್ಕೆ ಇನ್ನೊಂದು ಕಡಿಮೆ ಆಗಿದೆ. ಇದೇನಪ್ಪ ಅನ್ಕೊತಾ ಇದ್ದೀರಾ? ಅದೇನಂತಂದರೆ ವಾಚ್ ಟೈಮ್. ಅಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ 1K ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಅಲ್ವಾ. ನನಗೇನೋ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು, ಬಟ್ ವಾಚ್ ಟೈಮ್ ಅಂತೂ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಕುಕ್ಕಿಂಗ್ ಕಾಂಪಿಟೇಷನ್ ನಡೀತಿತ್ತಲ್ಲ, ಅಲ್ಲಿಗೆ ಹೋಗಿದ್ವಲ್ಲ. ಇಲ್ಲಿ ಏನು ನಡೀತು ಅಂತಂದರೆ, ನಾನೇನೋ ಹಿಂಗೂ ಹೋಗ್ತಾ ಇದ್ದೀನಲ್ಲ, ಸುಮ್ಮನೆ ಯಾಕೆ ಹೋಗೋದು ಬರೀ ಕೈಯಲ್ಲಿ, ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತ ಕಜ್ಜಾಯ ಮತ್ತು ಇದು ಗೋಬಿ ಮಂಚೂರಿಯನ್ ಮಾಡ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ನಲ್ಲ. ಬಟ್ ಅಲ್ಲಿ ನಡೀತಿದ್ದಿದ್ದೆ ಕುಕ್ಕಿಂಗ್ ಕಾಂಪಿಟೇಷನ್ ಅಲ್ಲ. ನಾವೇನೋ ಅಂದ್ಕೊಂಡೋದ್ರೆ ಬಟ್ ಅಲ್ಲಿ ಇನ್ನೇನೋ ಆಗೋಯ್ತು.
ಇಲ್ಲಿ ನಡೀತಾ ಇದ್ದಿದ್ದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋ ಪ್ರೋಗ್ರಾಮ್ ಮತ್ತು ಗರ್ಭಿಣಿಯರು ಈಗ ಚಳಿಗಾಲ ಬೇರೆ ಶುರು ಆಯ್ತಲ್ಲ, ಈಗ ಮಕ್ಕಳನ್ನು ಅನಾರೋಗ್ಯಕ್ಕೆ ತುತ್ತಾಗ್ದಿರ ಯಾವ ರೀತಿ ಕಾಪಾಡ್ಕೋಬೇಕು ಮತ್ತು ಗರ್ಭಿಣಿಯರು ಎಂಥ ತಿಂಡಿ ತಿನ್ನಬೇಕು ಅನ್ನೋದ್ರ ಬಗ್ಗೆ ಆರೋಗ್ಯ ಇಲಾಖೆಯವರು, ನೀರಿನ ಇಲಾಖೆ ಮತ್ತು ಅಂಗನವಾಡಿಯವರು ಎಲ್ಲ ಸೇರಿ ಈ ಪ್ರೋಗ್ರಾಮ್ ಮಾಡ್ತಿದ್ದಿದ್ದು. ಇಲ್ಲಿ ಏನೇನೆಲ್ಲ ತಿಂಡಿ ಇಟ್ಟಿದ್ದಾರೆ ಅಂತ ನೋಡಿ. ನಮ್ಮ ಚಿಕ್ಕಮ್ಮ ಏನೋ ಕಾಂಪಿಟೇಷನ್ ಅಂತ ಒಂದು 10 ಐಟಮ್ಸ್ ಏನೋ ಮಾಡ್ಕೊಂಬಂದಿದ್ರು ಪಾಪ. ಈ ಪ್ರೋಗ್ರಾಮ್ ಎಲ್ಲ ಹೇಗೆ ನಡೀತು ಅನ್ನೋದನ್ನು ತೋರಿಸ್ತೀನಿ, ನೋಡ್ಕೊಂಡು ಬಂದುಬಿಡಿ. ಎಲ್ಕ ಕೊಡಲ್ಲ, ಗರ್ಭಿಣಿ ತಾಯಿಂದ್ರೆ ಮಾತ್ರ ತಾಯಿ ಕಾರ್ಡ್ ಕೊಡೋದು. ಆ ತಾಯಿ ಕಾರ್ಡ್ ಏನಿರುತ್ತೆ ಗೊತ್ತಾ? ಯೋಗದೊಂದಿಗೆ ವಿವಿಧ ರೀತಿಯಾಗಿರ್ತಕ್ಕಂತಹ ಪರಿಕರಗಳನ್ನು ನೀಡುವಂತಹ ಕಾರ್ಯಕ್ರಮ ಇದಾಗಿದೆ. ಫಲಾನುಭವಿಗಳು ಇಂದು ಈ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಳ್ಳಲಿದ್ದಾರೆ. ಅಲ್ಲಿಡು ಲೆನ್ಸ್ ಬ್ಯಾಗ್. ಮಾನ್ಯ ಸಂಸದರು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನ ವೀಕ್ಷಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಕ್ತಿ ಯೋಜನೆಗಳನ್ನ ಪರಿಚಯಿಸುವ ಕಾರ್ಯಕ್ರಮ ಇದಾಗಿದ್ದು, ಪೋಷಣ್ ಅಭಿಯಾನ್, ನೂತನ ಅಪರಾಧ ಕಾನೂನು, ಪ್ರಧಾನಮಂತ್ರಿ ದೂರದೃಷ್ಟಿ 2047 ಕಾರ್ಯಕ್ರಮ ಇವೆಲ್ಲ ಕೂಡ ಪ್ರತಿಯೊಬ್ಬ ಮನೆ ಬಾಗಿಲಿಗೂ ಕೂಡ ಜಾಗೃತಿಯನ್ನ, ಅರಿವನ್ನು ಮೂಡಿಸುವ ಜೊತೆಗೆ ಈ ಒಂದು ಯೋಜನೆಗಳನ್ನು ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮದ. ಪದವಿ ಕಾಲೇಜು, ತಾಲೂಕು ಆಡಳಿತ, ಶಿಶು ಅಭಿವೃದ್ಧಿ ಯೋಜನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಗೇಪಲ್ಲಿ. ವೆಂಕಟೇಶ್ವರ ರೆಡ್ಡಿ ಸರ್ ಅವರು ಹಾಗೂ ಸ್ಥಳೀಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶಂಕರ ರೆಡ್ಡಿ ಸರ್ ಅವರು, DHO ಡಾಕ್ಟರ್ ಮಹೇಶ್ ಕುಮಾರ್ SS, AEE ಸೋಮಶೇಖರ್, PEO ಬ್ಲಾಕ್ ಎಜುಕೇಶನ್ ಆಫೀಸರ್, ಶಿಕ್ಷಣಾಧಿಕಾರಿಗಳು ಹಾಗೂ ರಾಮಚಂದ್ರಪ್ಪ, ಆತಿಕ್ ಭಾಷಾ DS ಮತ್ತು ಶಿವಶಂಕರ್